ಇದು ಈ ಥರ ನಕಾಶೆ ರೋಡು, 30 ಅಡಿ ರೋಡು. ಸೊ ಅಲ್ಲಿ ಕಾಣಿಸ್ತಿರೋದು ಮೆಟ್ಲಿಂಗ್ ರೋಡು. ಬೈಪಾಸ್, ಅಲ್ಗೂರು ಬೈಪಾಸಿಂದ ಈ ಜಾಗಕ್ಕೆ 2.5 ಕಿಲೋಮೀಟ್ರು. ಈ ಥರ ಆಪೋಸಿಟಲ್ಲಿ ಒಳ್ಳೆ ಇಲ್ವೂ ಇದೆ. ಇದು ಪೂರ್ತಿ ಪೆನ್ಸಿಂಗ್ ಆಗಿದೆಯಲ್ಲ, ಪೆನ್ಸಿಂಗ್ ಆಗಿರೋದು ಅದಿಲ್ಲ, ಇದರಲ್ಲಿ ಆಫು. ಬ್ಯಾಕ್ ಸೈಡ್ಗೆ ಏನಿದೆ ಈ ರೋಡ್ಗಾದಂಗೆ ಇದು 30 ಅಡಿ ರೋಡು. ಇದಕ್ಕೆ 38 ಕುಂಟೆ ಖರಾಬ್ ಬಂದದ, 38 ಕುಂಟೆ ಪಟ್ಟ. ಸೊ ಈ ಏನಕ್ಕಿದ್ರೆ ಈ ಬೌಂಡ್ರಿಲಿ ಆಫ್ ಫ್ರಂಟ್ ಪೀಸ್ ಇಲ್ಲ, ಬ್ಯಾಕ್ ಪೀಸು. ಬ್ಯಾಕ್ ಪೀಸ್ಗೆ ಈ ಥರ 30 ಅಡಿ ರೋಡು. ಇದಕ್ಕೆ ಬ್ಯಾಕ್ ಡ್ರಾಪಲ್ಲಿ ಮತ್ತು ಆಪೋಸಿಟಲ್ಲಿ ಈ ಥರ ಒಳ್ಳೆ ಬ್ಯೂಟಿಫುಲ್ ಇಲ್ಲಿ ವ್ಯೂ, ನೀರಾವರಿ ಬೆಲ್ಟು ನೋಡ್ಬೋದು. ಇಲ್ಲೆಲ್ಲ ಎದುರುಗಡೆ ಬೇರೆಯವರು ರೇಷ್ಮೆ ಬೆಳ್ಕೊಂಡಿದ್ದಾರೆ, ತೆಂಗು. ಆಮೇಲೆ ಸೇಫ್ಟಿಗೆ ಏನು ಬೇಕು ಅಂದರೆ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ನೋಡ್ಬೋದು ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ. ಇಲ್ಲೇ ರೈತರುಗಳು ರೇಷ್ಮೆ ಸಾಕಾಣಿಕೆ ಮಾಡಿಕೊಂಡು ಇಲ್ಲೇ ವಾಸ ಇರ್ತಾರೆ. ಸುತ್ತಲೂ ಈ ಥರ ವಾತಾವರಣ ಇರುವಂಥ ಪ್ರದೇಶ, ನೀರಾವರಿ ಬೆಲ್ಟು. ನೋಡಿ ಇದು ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡಿದ್ರೆ ಅಲ್ಲಿ ಎದುರುಗಡೆ ಒಂದು ಲ್ಯಾಂಡ್ ಕಾಣಿಸ್ತಾ ಇದೆಯಲ್ಲ, ಕ್ಲೀನ್ ಮಾಡಿರೋದು ಆ ಥರ ಕೆಂಪು ಮಣ್ಣು ಇರ್ತದೆ. ಸೊ ಇದಕ್ಕೆ 1 ಕಿಲೋಮೀಟ್ರ್ ಮೆಟ್ಲಿಂಗ್ ರೋಡು. ಮೆಟ್ಲಿಂಗ್ ರೋಡಿಂದ ಸೆಕೆಂಡ್ ಪಾಯಿಂಟ್ ಇದು. ಮೆಟ್ಲಿಂಗ್ ರೋಡು ಮಳೆಗಾಲ ನಿಂತ ಮೇಲೆ ಡಾಮರ್ ಆಗುತ್ತೆ. 38 ಕುಂಟೆ. ಈ ಲ್ಯಾಂಡಿಂದ ಹಿಂದಗಡೆ ನೋಡ್ಬೋದು 3 ಮನೆಗಳಿದೆ. ಇಲ್ಲಿಂದ ಒಂದು 600 ಮೀಟ್ರು 650 ಮೀಟ್ರ್ ಹೋದರೆ ಒಂದು ಸಣ್ಣ ಊರಿದೆ. ಒಳ್ಳೆ ನೀರಾವರಿ ಬೆಲ್ಟು. ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡಿಕೊಂಡು ಇರ್ತೀನಿ ಅನ್ನೋರಿಗೆ ಅಲ್ಗೂರು ಬೈಪಾಸಿಂದ 2 ಕಿಲೋಮೀಟ್ರ್ ದೂರದಲ್ಲಿರುವಂಥ ಎದುರುಗಡೆ ಈ ಥರದ್ದು ಒಂದು ಒಳ್ಳೆ ಬೆಟ್ಟದ ವ್ಯೂ. ಇದು ಬಸವನ ಬೆಟ್ಟ ಅಂತೇಳಿ ಈ ನೀರಾವರಿ ಬೆಲ್ಟು. ಇದು ಕೂಡ ನೋಡ್ಬೋದು, ಕೆಂಪು ಮಣ್ಣು. ಮೂವತ್ತೆಂಟು ಕುಂಟೆ. ಇದರಲ್ಲಿ ಯಾವುದೇ ಖರಾಬ್ ಬರಲ್ಲ. ನೀರಾವರಿ ಬೆಲ್ಟು, ಸೇಫ್ಟಿ ಪ್ಲೇಸು. ಅಲ್ಲಿ ಎದುರುಗಡೆ ಇನ್ನೊಂದು ರೋಡ್ ಕಾಣಿಸ್ತಿದೆಯಲ್ಲ, ಅದೇ ಮೆಟ್ಲಿಂಗ್ ರೋಡು. ಸೊ ಅದಕ್ಕೂ ಮುಂದೆ ಊರಿದೆ, ಹಂಗಾಗಿ ಟಾರ್ ಆಗುತ್ತೆ. ವೆಹಿಕಲ್ ಮೂವ್ಮೆಂಟ್ ನೋಡ್ಬೋದು, ಕೆಂಪು ಮಣ್ಣು. ಸೊ ಇಲ್ಲಿ ನಮ್ಮ ಗಾಡಿ ಏನಿಂತಿದೆ, ಗಾಡಿ ನಿಂತಿರಲ್ಲಿ ಇದರಲ್ಲಿ ಅರ್ಧ ಭಾಗ ಅಂದರೆ 50. ಇದು ಬ್ಯಾಕ್ ಸೈಡ್ ಇರೋದು. ಸೊ ಈ ಥರ 30 ಅಡಿ ರೋಡ್ ಇರುವಂಥ 38 ಕುಂಟೆ ಜನರಲ್ ಕ್ಯಾಟಗರಿ ಲ್ಯಾಂಡು. ನೋಡಿ ಪಕ್ಕದಲ್ಲಿ ಕ್ಲೀನ್ ಮಾಡಿದ್ದಾರೆ. ಈ ಥರ ಕೆಂಪು ಮಣ್ಣು, ಸುತ್ತಲೂ ಈ ಥರ ಒಳ್ಳೆ ನೀರಾವರಿ.